ವೀಕ್ಷಕರಿಗೆ ನೀವು ಕನೆಕ್ಟ್ ಆಗಬೇಕು ಲವರ್ ಬಾಯ್ ಆಗಿ. ಆಮೇಲೆ ವೀಕ್ಷಕರ ಕಣ್ಣಲ್ಲಿ ನೀರು ಬಂದಾಗಲೇ ನಿಮ್ಮ ಕತೆ ಗೆಲ್ಲುತ್ತೆ ಅಂತ ಒಂದು ಅರ್ಥ. ಅಂದರೆ ಅಷ್ಟು ಅಪ್ರೋಚ್ ಹಾಗಿರಬೇಕು. ಇದಕ್ಕೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಅಂತ? ತಯಾರಿಗಿಂತ ನಾನು ಹೇಳಿದ್ನಲ್ಲ, ಒಂದ್ಸತಿ ಕತೆ ಹೇಳಿ ಕ್ಯಾರೆಕ್ಟರ್ ಹೇಳಿದರೆ ಅವ್ರ ಕಣ್ಣಲ್ಲಿ ನೀರು ಬಡಿಸ್ಬೇಕು ಅಂತ ಅಲ್ಲಿ ಎಕ್ಸ್ಟ್ರಾ ಆ್ಯಕ್ಟಿಂಗ್ ಮಾಡೋ ಅಂಥ ಮಗನಲ್ಲ. ಅಲ್ಲಿ ಕತೆ ಏನಿದೆಯೋ ಅದಕ್ಕೆ ನಿಜವಾಗ್ಲೂ ಅದೇನು ಸೀನ್ ಬರ್ದಿರೋ ಅದು ಎಮೋಷ್ನಲ್ ಅಂತ ಕೇಳಬೇಕಾದ್ರೆ ಏನು ಅನಿಸುತ್ತೋ ಮಾಡ್ಬೇಕಾದ್ರೆ ಅದನ್ನು ಪರ್ಫಾರ್ಮ್ ಮಾಡಿಬಿಟ್ರೆ ಸಾಕು, ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾಕಂದರೆ ಕೇಳಬೇಕಂದ್ರೆ ನಮಗೆ ಆಡಿಯನ್ಸಾಗಿ ಕೇಳಕ್ಕೆ ಅಯ್ಯೋ ಅನ್ಸುತ್ತಲ್ಲ. ಯಾಕೆ ಕತೆ ನನ್ನ ತಲೆ ಹಿಡ್ಕೊಂಡು ನಾನು ಯೋಚನೆ ಮಾಡಲ್ಲ. ಯಾರೊಬ್ಬ ವಿಷ್ಣು ಒಂದು ಕ್ಯಾರೆಕ್ಟರ್ ಇದೆ ನಲ್ಲಿ, ವಿಷ್ಣು ರಿಯಲ್ ಲೈಫಲ್ಲಿ ವಿಷ್ಣು. ಶ್ರೇಯಸ್ ಮಂಜು ಮೇಕಪ್ ಆಮೇಲೆ ಶ್ರೇಯಸ್ ಮಂಜು ಅಲ್ಲ, ವಿಷ್ಣು ಅದು. ನಾನು ಹೇರ್ ಸ್ಟೈಲ್ ಬೇರೆ ಮಾಡ್ಕೊಂಬರ್ತೀನಿ, ಕೂದಲು ಬಿಡ್ತೀನಿ, ಕೈ ಕಡ ಹಾಕೋತೀನಿ, ಒಂದಷ್ಟು ಲುಕ್ ಆ್ಯಂಡ್ ಫೀಲ್ ಬೇರೆ ಮಾಡ್ತೀನಿ, ಸಣ್ಣ ಆಗ್ತೀನಿ. ಸೊ ಇದೆಲ್ಲ ಬಿಟ್ಟಾಮೇಲೆ ಒಬ್ಬ ವಿಷ್ಣು ಒಬ್ಬ ಕ್ಯಾರೆಕ್ಟ್ರು. ಸೊ ಇವನು ವಿಷ್ಣು ಕಾಣಿಸ್ಬೇಕು, ಶ್ರೇಯಸ ಕಾಣಿಸ್ಬೋದು. ನನಗೆಲ್ಲ ಆ ಕ್ಷಣಕ್ಕೆ ಅವ್ನಿಗೆ ಡೈರೆಕ್ಟ್ರಿಗೆ ಹಾಗೆ ನಮಗೆ ಅನಿಸುತ್ತೋ ನಾವು ಬೇರೆಯವ್ರು ಆಗಿದ್ದೀವಿ, ಪಾತ್ರ ಆಗಿದ್ದೀವಿ ಅಂತ. ಆ ಪಾತ್ರ ನಿಜವಾಗಿ ಇಲ್ಲಿ ತನಕ ಆ ಪಾತ್ರಕ್ಕೆ ಜೀವ ತುಂಬ್ತಾ ಇರ್ತಾನೋ, ಅವ್ರೇನು ಡೈರೆಕ್ಟ್ ಕತೆ ಬದುತ್ತಲ್ಲ, ರೈಟ್ರಿಗೆ ಡೈಲಾಗ್ ಏನು ಬರೆದಿರ್ತಾರೋ ಅಷ್ಟು ಹೇಳಿದ್ರೆ ಸಾಕು, ಜನ ಕಣ್ಣಲ್ಲಿ ಅದು ಅಳಸಿನ ಅಳ್ತಾರೆ. ಯಾಕಂದರೆ ಒಬ್ಬ ಪಾತ್ರ ಕನೆಕ್ಟ್ ಆಗಬೇಕು ಜನಕ್ಕೆ, ಆ ಪಾತ್ರ ಜನಕ್ಕೆ ಕನೆಕ್ಟ್ ಆಗಬೇಕು. ಸೊ ಐ ಥಿಂಕ್ ಈ ಸಿನಿಮಾದಲ್ಲಿ ತುಂಬ ಜನಕ್ಕೆ ವಿಷ್ಣುನ ಪಾತ್ರ ಕನೆಕ್ಟ್ ಆಗ್ತಾನೆ. ಯಾಕಂದರೆ ವಿಷ್ಣು ನಮ್ಮೆಲ್ಲರ ಸುತ್ತಮುತ್ತ ಇರೋ ಒಬ್ಬ ಹುಡುಗ. ಎಲ್ಲರೊಬ್ಬ ಇನ್ನೋಸೆಂಟ್ ಇರ್ತಾನೆ. ಆದರೆ ಇವತ್ತಿನ ದಿವಸಕ್ಕೆ ಯಾರೇ ಈ ಫ್ರೆಂಡ್ಸು ಬೆನಿಫಿಟ್ಸ್ ಏನೇ ಟ್ರಮ್ ನಡೀತಾ ಇದ್ರು, ಎಲ್ಲರಿಗೂ ಒಂದು ನಿಜವಾದ ಪ್ರೀತಿ ಬೇಕು, ಎಲ್ಲರಿಗೂ ಒಂದು ನಿಜವಾದ ಲಾಯಲ್ಟಿ, ನಮ್ಮನ್ನು ಪ್ರೀತಿಸೋರು ಬೇಕು ಎಲ್ಲರಿಗೂ. ಸೊ ಆ ಹುಡುಗನೇ ವಿಷ್ಣು. ಸೊ ಎಲ್ಲರಲ್ಲಿರೋ ಒಂದು ಕ್ಯಾರೆಕ್ಟರ್ ವಿಷ್ಣು.